ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಸಾಧನೆಗೆ ವಯಸ್ಸಿಲ್ಲ ಎನ್ನುವಂತ ಮಾತಿದೆ ಆ ಮಾತು ನಿಜವಾದಂತೆ ಕಾಣಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ 4 ಮಕ್ಕಳ ತಾಯಿಯಾದ 47 ವರ್ಷದ ಕೇರಳದ ಜುವಾನಾ ಅಬ್ದುಲ್ಲಾ ಮೊದಲ ಯತ್ನದಲ್ಲೇ ನೀಟ್ ಪರೀಕ್ಷೆ ಪಾಸ್ ಮಾಡಿದ್ದು ವೈದ್ಯ ಕೂಡ ಪತಿ 4 ಮಕ್ಕಳು ಕೂಡ ವೈದ್ಯಕೀಯ ವಿದ್ಯಾರ್ಥಿಗಳು ಆದರೆ ಇವರಿಂದ ಸ್ಫೂರ್ತಿ ಪಡೆದಂತ ಅವರು ಡೆಂಟಲ್ ಡಾಕ್ಟರ್ ಆಗುವ ಹಾದಿಯಲ್ಲಿದ್ದಾರೆ ನಿರೀಕ್ಷೆಯಲ್ಲಿದ್ದಾರೆ ವೈದ್ಯರಾಗುವಂತಹ ಕನಸಿಗೆ ರೆಕ್ಕೆ ಪುಕ್ಕ ನೀಡುವ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ನೀಡುವಂತಹ ನಿಟ್ಟಿನಲ್ಲಿ ಮಹಿಳಾ ಮಣಿಯೊಬ್ಬರು ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಇದನ್ನ ಪಾಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ರಾತ್ರಿ ಹಗಲಿನದೇ ಅಧ್ಯಯನದಲ್ಲಿ ತೊಡಗಿರ್ತಾರೆ ನಿರಂತರವಾಗಿ ಓದ್ತಾ ಇರ್ತಾರೆ ಆದರೂ ಅನೇಕರಿಗೆ ಈ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ ವೈದ್ಯರಾಗುವ ಕನಸನ್ನ ಕೈ ಚೆಲ್ಲಿ ಬಿಡ್ತಾರೆ ಆದರೆ ಇಲ್ಲೊಬ್ರು 4 ಮಕ್ಕಳ ತಾಯಿ ತಾವು ಶಿಕ್ಷಣ ತ್ಯಜಿಸಿ ಬರೋಬ್ಬರಿ 25 ವರ್ಷಗಳಾಗಿದೆ ನೋಡಿ ನಂತರ ಮತ್ತೆ ಓದೋದಕ್ಕೆ ಒಲವನ್ನ ತೋರಿಸಿದ್ದಾರೆ ಓದನ್ನ ಆರಂಭಿಸಿದ್ದಾರೆ ತಮ್ಮ 47ನೇ ವಯಸ್ಸಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಮೊದಲ ಯತ್ನದಲ್ಲೇ ಪಾಸ್ ಆಗಿದ್ದಾರೆ ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಇದು ಕೇರಳದ ಜುವಾನಾ ಅಬ್ದುಲ್ಲಾ ಎಂಬುವವರೇ ಹೀಗೆ ಸಾಧನೆ ಮಾಡಿದಂತಹ ತಾಯಿ ಆಗಿದ್ದಾರೆ ಇನ್ನು ಈಕೆಯ ಪತಿ ಕೂಡ ಡಾಕ್ಟರ್ 4 ಮಕ್ಕಳು ಕೂಡ MBBS ವ್ಯಾಸಂಗ ಮಾಡ್ತಾ ಇದ್ದಾರೆ ಆದ್ರೆ ಇವರು ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಇನ್ನು ಕಳೆದ 2000 ಇಸವಿಯಲ್ಲಿ ಇವರು ಮದುವೆಯಾಗಿ ಹೊಸ ಮನೆಗೆ ಬಂದಾಗ ಇವರು ಕೇವಲ ತಮ್ಮ ಮನೆಯನ್ನ ಮಾತ್ರ ಬಿಟ್ಟು ಬಂದಿರಲಿಲ್ಲ ಮದುವೆಗಾಗಿ ತಮ್ಮ ಶಿಕ್ಷಣವನ್ನ ತ್ಯಜಿಸಿ ಇವರು ಅರ್ಧಕ್ಕೆ ನಿಲ್ಲಿಸಿ ಮದುವೆಯಾಗಿ ಬಂದಿರ್ತಾರೆ ಮೆಡಿಕಲ್ ಫಾರ್ಮಕೊಲಾಜಿಯಲ್ಲಿ ಮಾಸ್ಟರ್ಸ್ ಅನ್ನ ಮಾಡ್ತಾ ಇದ್ದಾಗಲೇ ಅವರಿಗೆ ಮದುವೆ ನಿಶ್ಚಯ ಆಗ್ಬಿಟ್ಟಿರುತ್ತೆ ಆದರೆ 4 ಮಕ್ಕಳಾದ ನಂತರ ಬರೋಬ್ಬರಿ 25 ವರ್ಷಗಳ ನಂತರ ತಮ್ಮ 47ನೇ ವಯಸ್ಸಿನಲ್ಲಿ ಅವರು ಮತ್ತೆ ತಮ್ಮ ಶಿಕ್ಷಣವನ್ನ ಮುಂದುವರಿಸಿದ್ದಾರೆ ಎಲ್ಲಿ ನಿಲ್ಲಿಸಿದ್ರು ಅವರ ಶಿಕ್ಷಣವನ್ನ ಅಲ್ಲಿಂದಲೇ ಮತ್ತೆ ಆರಂಭಿಸಿದ್ದಾರೆ 2022ರಲ್ಲಿ ರಾಷ್ಟ್ರೀಯ ಮೆಡಿಕಲ್ ಕಮಿಷನ್ ನೀಟ್ ಪರೀಕ್ಷೆಗೆ ಕೂರದಕ್ಕೂ ಇರಬೇಕಾಗಿದ್ದಂತಹ 25 ವರ್ಷಗಳ ಅರ್ಹತೆ ಮಾನದಂಡವನ್ನು ತೆಗೆದುಹಾಕಿದ್ದು ಕೂಡ ಜುವಾನಾ ಅವರ ಕನಸಿಗೆ ನೀರೇರಿಸಿದಂತಾಗಿತ್ತು ಇವರ 4 ಮಕ್ಕಳು ಕೂಡ MBBS ಸ್ಟೂಡೆಂಟ್ಸ್ ನೋಡಿ ಅದು ತುಂಬಾ ವಿಶೇಷ ಗಂಡನು ಕೂಡ ಡಾಕ್ಟರ್ ಹೀಗಾಗಿ ನೀಟ್ ಪರೀಕ್ಷೆ ಪಾಸ್ ಮಾಡಿದ ಜುವಾನಾ ಅವರು ಈಗ ಡೆಂಟಲ್ ಸರ್ಜರಿಯಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನ ಮಾಡ್ತಾ ಇದ್ದಾರೆ ಇನ್ನು ವಿಶೇಷ ಅಂದ್ರೆ ಇವರ 4 ಮಕ್ಕಳು ಸಹ MBBS ಓದ್ತಾ ಇರೋದು ಇವರ ಪತಿ ಕೂಡ ಡಾಕ್ಟರ್ ಆಗಿದ್ದಾರೆ ಹೀಗಾಗಿ ತನ್ನ ಪತಿ ಹಾಗೂ ಮಕ್ಕಳ ಹಾದಿಯಲ್ಲಿ ತಾನು ಕೂಡ ಸಾಗೋದಕ್ಕೆ ಜೊತೆಗೆ ವೈದ್ಯರಾಗೋದಕ್ಕೆ ವೈದ್ಯರಲ್ಲಿ ನಾನು ಕೂಡ ಒಬ್ಬಳಾಗಬೇಕು ಎನ್ನುವಂತಹ ಇವರ ಯೋಚನೆ ಈಗ ನೆರವೇರ್ತಾ ಇದೆ ಹಾಗೆಯೇ ನೀಟ್ ಪರೀಕ್ಷೆ ಬರೆಯೋದಕ್ಕೂ ಕೂಡ ನಿರ್ಧರಿಸಿದಂತಹ ಇವರು ರಿಸಲ್ಟ್ ಬಂದ ವೇಳೆ ಪಾಸ್ ಆಗಿದ್ರು ಹೀಗಾಗಿ ವೈದ್ಯರಾಗುವ ಅವರ ಕನಸು ಇನ್ನೂ ಜೀವಂತವಾಗಿದೆ ನನಸಾಗುವಂತಹ ಹಾದಿಯಲ್ಲಿದೆ ಇನ್ನು ಜುವಾನಾ ಅವರು ಮೂಲತಃ ಕಾಸರಗೋಡಿನ ಕೊಟ್ಟಚೇರಿ ನಿವಾಸಿ ಆಗಿದ್ದಾರೆ ವಯಸ್ಸು ಮೀರಿದ ನಂತರ ತಾವು ನೀಟ್ ಪರೀಕ್ಷೆ ಬರೆಯೋದಕ್ಕೆ ಹೋದಾಗ ತಮಗಾದ ಅನುಭವವನ್ನ ಅವರು ಹೇಳಿಕೊಂಡಿದ್ದಾರೆ ಪೆರಿಯಾ ಪಾಲಿಟೆಕ್ನಲ್ಲಿ ಇದ್ದಂತಹ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ಅವರು ಪರೀಕ್ಷೆ ಬರೆಯೋದಕ್ಕೆ ಬಂದಾಗ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಅವರು ವಿದ್ಯಾರ್ಥಿಯ ಪೋಷಕರು ಅಂತ ಭಾವಿಸಿ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಎಂಟ್ರಿ ಅಂತ ಹೇಳ್ಬಿಟ್ಟಿದ್ರಂತೆ ಈ ವೇಳೆ ನಾನು ಕೂಡ ಪರೀಕ್ಷೆಯನ್ನ ಬರೆಯೋದಕ್ಕೆ ಬಂದಿರುವಂತಹ ಸ್ಟೂಡೆಂಟ್ ವಿದ್ಯಾರ್ಥಿ ಅಂತ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಇನ್ನು ಅದೇ ಖುಷಿಯಿಂದ ಅವರು ಎಕ್ಸಾಮ್ ಹಾಲ್ಗೂ ಕೂಡ ಹೋದ್ರಂತೆ ಇನ್ನು ಪರೀಕ್ಷೆಗೂ ಮೊದಲು ಸಣ್ಣದಾದ ಪ್ರಾರ್ಥನೆಯನ್ನ ಮಾಡದೆ ನನಗೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನಿ ಅನ್ನುವಂಥ ಖಚಿತತೆ ಇರಲಿಲ್ಲ ಆದರೆ ಅದು ನನ್ನ ಬಹುದಿನಗಳ ಕನಸಾಗಿತ್ತು ಹಾಗೂ ಆ ಕನಸನ್ನ ಈಡೇರಿಸುವಂತಹ ಮಾರ್ಗ ತೆರೆದುಕೊಂಡಿದೆ ಅಂತ ಅವರು ಖುಷಿಯಿಂದಲೇ ಹೇಳ್ಕೊಂಡಿದ್ದಾರೆ ಇನ್ನು ಜುವಾನಾ ಅವರು ಆರಂಭಿಕ ಜವಳಿ ವ್ಯಾಪಾರಿಗಳಲ್ಲಿ ಒಬ್ಬರಾದಂತಹ PV ಕೊಹಮ್ಮದ್ ಆಜಿ ಅವರ ಮೊಮ್ಮಗಳಾಗಿದ್ದಾರೆ ಅವರು ಮಾಜಿ ಲಯನ್ಸ್ ಜಿಲ್ಲಾ ಗವರ್ನರ್ ಕೆ ಅಬ್ದುಲ್ ರಜೀಕ್ ಮತ್ತು ಆಸಿಯುಮ್ಮಾ ಅವರ 2ನೇ ಪುತ್ರಿ ಆಗಿದ್ದು ಅವರ ತಂದೆ ಯಾವಾಗಲೂ ತಮ್ಮ 2 ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಕನಸನ್ನ ಕಂಡಿದ್ರಂತೆ ಆದರೆ ಅವರ ಅಕ್ಕ ಶೈಬಾನಾ ಪ್ರಾಣಿಶಾಸ್ತ್ರವನ್ನ ಅಧ್ಯಯನ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಲಿಟಲ್ ಫ್ಲವರ್ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನ ಮತ್ತು ಕೋಝಿಕೋಡ್ನ MES ಕಾಲೇಜಿನಲ್ಲಿ PU ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ಪ್ರಾಣಿಶಾಸ್ತ್ರದಲ್ಲಿ ಪದವಿಯನ್ನ ಕೂಡ ಇವರು ಗಳಿಸಿಕೊಂಡಿರ್ತಾರೆ ನಂತರ ವೈದ್ಯಕೀಯ ಔಷಧಶಾಸ್ತ್ರದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನ ಆರಂಭಿಸಿರ್ತಾರೆ ಒಟ್ಟಾರೆ ಇದು ಸಾಧನೆಗೆ ವಯಸ್ಸಿಲ್ಲ ಎನ್ನುವಂತಹ ಮಾತನ್ನ ಮತ್ತೆ ಮತ್ತೆ ಹೇಳಿದಂತಿದೆ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ದು ಬೇಗ ನಮ್ಮದು